ಎಲ್ರಿಗೂ ನಮಸ್ಕಾರ. ಟಾಪರ್ IAS ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ನಾವಿವತ್ತು ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಿದ್ದೀವಿ. ನಾವು ಡಿಸ್ಕಸ್ ಮಾಡ್ತಿರೋಂಥ ಆರ್ಟಿಕಲ್ನ 21 ಮೇ 2021 ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ದ ಹಿಂದೂ ನ್ಯೂಸ್ ಪೇಪರಿಂದ. ಸೊ ನಾವು ಡಿಸ್ಕಸ್ ಮಾಡ್ತಿರೋಂಥ ಆರ್ಟಿಕಲು ದ ಔಟ್ಡೇಟೆಡ್ ನೇಚರ್ ಆಫ್ ದ ಬ್ಯೂರೋಕ್ರಸಿ. ಏನಿದು ಔಟ್ಡೇಟೆಡ್ ನೇಚರ್ ಆಫ್ ದ ಬ್ಯೂರೋಕ್ರಸಿ? ಯಾಕೆ ನಾವು ಇವತ್ತು ಈ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ, ಎಡಿಟೋರಿಯಲಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಔಟ್ಡೇಟೆಡ್ ನೇಚರ್ ಆಫ್ ಬ್ಯೂರೋಕ್ರಸಿ ಅಂದರೆ ಬ್ಯೂರೋಕ್ರಸಿ ಅವರು ಈಗ ಕೋವಿಡ್-19 ಸಿಚುವೇಷನಲ್ಲಿ, ಅಂದರೆ ಈ ಒಂದು ಪ್ಯಾಂಡಮಿಕ್ ಏನಿದೆ ತುಂಬ ಎಫೆಕ್ಟಿವ್ ಆಗಿ, ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಸೊ ಕೋವಿಡ್ ಕ್ರೈಸಿಸ್ನ ಸಾಲ್ವ್ ಮಾಡೋದಕ್ಕೋಸ್ಕರ. ಬಟ್ ಆದರೂ ಕೂಡ ಅವರು ಎಲ್ಲೋ ಒಂದು ಕಡೆ ಫೇಲ್ ಆಗ್ತಿದ್ದಾರೆ. ಯಾಕೆ ಫೇಲ್ ಆಗ್ತಿದ್ದಾರೆ? ವಾಟ್ ಮೇ ಬಿ ದ ಪ್ರಾಬ್ಲಮ್ಸ್ ಇನ್ ದಿಸ್ ಬ್ಯೂರೋಕ್ರಸಿ? ಸೊ ಇದನ್ನೆಲ್ಲನೂ ನಾವು ಇಲ್ಲಿ ನೋಡಬೇಕಾಗುತ್ತೆ. ಸೊ ಈ ಒಂದು ಆರ್ಟಿಕಲಲ್ಲಿ ಬ್ಯೂರೋಕ್ರಸಿನಲ್ಲಿ ಏನು ಪ್ರಾಬ್ಲಮ್ ಇದೆ, ಏನಿದು ಫ್ಯೂಚರ್, ಏನು ರಿಫಾರ್ಮ್ಸ್ ತೊಗೊಂಡು ಬಂದರೆ ಈ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು ಅಂತ ಎಲ್ಲ ಡಿಸ್ಕಸ್ ಮಾಡಿದ್ದಾರೆ. ಸೊ ವಿ ವಿಲ್ ಲುಕ್ ಆನ್ ಟು ದಿಸ್ ಕಾಂಟೆಕ್ಸ್ಟ್. ಈ ಒಂದು ಆರ್ಟಿಕಲ್ಲು ಯಾವ ಕಾಂಟೆಕ್ಸ್ಟಲ್ಲಿ ನ್ಯೂಸಲ್ಲಿದೆ ಅಂದರೆ, ಈಗ ತುಂಬ ಎಫರ್ಟ್ ಆಗ್ತಿದ್ರೂ ಕೂಡ ಬ್ಯೂರೋಕ್ರಸಿ ಒಂದು ಮೇಜರ್ ಕನ್ಸರ್ನ್ ಆಗಿದೆ. ಯಾಕೆ ಅಂದರೆ ಅದು ಇನ್ಎಫೆಕ್ಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಿದೆ ಈ ಕೋವಿಡ್-19 ಕ್ರೈಸಿಸ್ಸಿಗೆ. ಸೊ ಅಂದರೆ ಈ ಕೋವಿಡ್-19 ಕ್ರೈಸಿಸ್ಸಿಗೆ ಅದು ತುಂಬ ಎಫರ್ಟ್ ಹಾಕಿ ವರ್ಕ್ ಮಾಡ್ತಿದ್ರು ಕೂಡ ಅದು ಇನ್ಎಫೆಕ್ಟಿವ್ ಆಗಿದೆ. ಸೊ ಅದು ಕರೆಕ್ಟಾದಂಥ ಔಟ್ಪುಟ್ನ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಇದು ಫೇಲ್ ಆಗ್ತಿದೆ. ಈ ಇನ್ಅಡಿಕ್ವೆಸಿ ಏನಿದೆ, ಇದು ಏನಕ್ಕೋಸ್ಕರ ಇನ್ಅಡಿಕ್ವೆಸಿನ ತೋರಿಸ್ತಿದೆ ಅಂದರೆ, ಔಟ್ಡೇಟೆಡ್ ನೇಚರ್ ಆಫ್ ದ ಪಬ್ಲಿಕ್ ಬ್ಯೂರೋಕ್ರಸಿ. ಈ ಒಂದು ಪಬ್ಲಿಕ್ ಬ್ಯೂರೋಕ್ರಸಿ ಏನಿದೆ ಅದು ಔಟ್ಡೇಟೆಡ್ ನೇಚರ್ ಆಗಿದೆ. ಈ ಒಂದು ಪ್ರೆಸೆಂಟ್ ಸಿಚುವೇಶನ್ಗೆ ಅದು ಸೂಟ್ ಆಗ್ತಾ ಇಲ್ಲ. ಹಾಗಾಗಿ ಇದು ಔಟ್ಡೇಟ್ ಆಗಿದೆ, ಹಳೆ ಕಾಲದ್ದಾಗಿದೆ. ಅಂದರೆ ಹಳೆ ಕಾಲದ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ ಒಂದು ಮೆಥಡ್ಸ್ನ ಫಾಲೋ ಮಾಡ್ತಿರೋದ್ರಿಂದ ಈಗ ಪ್ರೆಸೆಂಟ್ ಸಿಚುವೇಶನ್ಗೆ ಇದು ಸೂಟ್ ಆಗ್ತಿಲ್ಲ, ಔಟ್ಡೇಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಒಂದು ಔಟ್ಡೇಟೆಡ್ನೆಸ್ನ ಕೋವಿಡ್-19 ಟೆಸ್ಟ್ ಮಾಡಿದೆ. ಸೊ ಆಲ್ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ನು ಈ ಒಂದು ಪ್ರೆಸೆಂಟ್ ಸಿಚುವೇಶನ್ಗೆ ಸೂಟ್ ಆಗ್ತಿಲ್ಲ, ಕರೆಕ್ಟಾಗಿ ವರ್ಕ್ ಮಾಡ್ತಿಲ್ಲ, ಎಫೆಕ್ಟಿವ್ ಆಗಿ ವರ್ಕ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ಕೋವಿಡ್-19 ತೋರಿಸ್ಕೊಟ್ಟಿದೆ ನಮಗೆಲ್ಲ. ಈ ಒಂದು ಆರ್ಟಿಕಲಲ್ಲಿ ಮೇಯ್ನಾಗಿ ಡಿಬೇಟ್ ಮಾಡ್ತಿರೋದು ಜರ್ನಲಿಸ್ಟ್ ವರ್ಸಸ್ ಸ್ಪೆಷಲಿಸ್ಟ್. ಏನಿದು ಜರ್ನಲಿಸ್ಟ್ ವರ್ಸಸ್ ಸ್ಪೆಷಲಿಸ್ಟ್ ಅಂದರೆ, ಜರ್ನಲಿಸ್ಟ್ ಅಂದರೆ ಏನು, ಸ್ಪೆಷಲಿಸ್ಟ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಜರ್ನಲಿಸ್ಟ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಒಬ್ಬರು ನಾವು ಲೀಡರ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಯಾರು ಹೈಯರ್ ಪೊಸಿಷನಲ್ಲಿದ್ದಾರೋ ಅವರನ್ನು ನಾವು ಜನರಲಾಗಿ ಸೆಲೆಕ್ಟ್ ಮಾಡ್ತೀವಿ ಅಲ್ವಾ. ಅದನ್ನು ನಾವು ಜರ್ನಲಿಸ್ಟ್ ಪಾಲಿಸಿ ಅಂತ ಕರಿತೀವಿ. ಅದೇ ಸ್ಪೆಷಲಿಸ್ಟ್ ಪಾಲಿಸಿ ಅಂದರೆ, ಈಗ ನಾವು ಒಬ್ಬರು ಲೀಡರ್ನ ಸೆಲೆಕ್ಟ್ ಮಾಡಬೇಕಂದಾಗ ಇದನ್ನು ಯಾವ ಪರ್ಪಸ್ಸಿಗೋಸ್ಕರ ಲೀಡರ್ನ ಸೆಲೆಕ್ಟ್ ಮಾಡ್ತಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ಸಿಚುವೇಶನ್ ಇದೆ, ಸೊ ಹೆಲ್ತ್ ಬಗ್ಗೆ ನಾಲೆಡ್ಜ್ ಇರೋರನ್ನ ಸೆಲೆಕ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಯಾಕೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಹೆಲ್ತ್ ಪಾಲಿಸೀಸ್ನ ಫಾರ್ಮುಲೇಟ್ ಮಾಡಬೇಕಂದ್ರೆ, ಈಗ ಮೆಡಿಕಲ್ ಓದಿರ್ತಾರೆ, MBBS ಮಾಡಿರ್ತಾರೆ, ಸೊ ಅವರಿಗೆ ಹೆಲ್ತ್ ಬಗ್ಗೆ ಕೆಲವು ನಾಲೆಡ್ಜ್ ಇರುತ್ತೆ. ಅದೇ ಇಂಜಿನಿಯರಿಂಗ್ ಓದಿರೋರಿಗೆ ಹೆಲ್ತ್ ಬಗ್ಗೆ ಅಷ್ಟು ನಾಲೆಡ್ಜ್ ಇರೋಲ್ಲ. ಸೊ ನಾವು ಅವಾಗ ಇಬ್ಬರು ಒಬ್ಬರು ಹೈಯರ್ ಪೊಸಿಷನಲ್ಲಿರೋರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಇರ್ತಾರೆ, ಲೋಯರ್ ಪೊಸಿಷನ್ ಅವ್ರಿಗಿಂತ ಒಂದು ಹೈರಾರ್ಕಿ ಕೆಳಗಿರೋರು ಮೆಡಿಕಲ್ ಸ್ಟೂಡೆಂಟ್ ಇರ್ತಾರೆ. ಸೊ ನಾವು ಮೆಡಿಕಲ್ ಸ್ಟೂಡೆಂಟನ್ನ ನಾವು ಸೆಲೆಕ್ಟ್ ಮಾಡ್ತೀವಿ ಲೀಡರ್ ಆಗಿ. ಏನಕ್ಕೋಸ್ಕರ ಅಂದರೆ, ಬಿಕಾಸ್ ದೇ ಹ್ಯಾವ್ ದ ನಾಲೆಡ್ಜ್ ಅಬೌಟ್ ದ ಹೆಲ್ತ್. ಸೊ ಹಂಗಾಗಿ ಸ್ಪೆಷಲ್ ನಾಲೆಡ್ಜ್ ಇದೆ ಹೆಲ್ತ್ ಬಗ್ಗೆ ಅನ್ನೋ ಒಂದು ಉದ್ದೇಶದಿಂದ ಸ್ಪೆಷಲಿಸ್ಟನ್ನ ನಾವು ಲೀಡರಾಗಿ ಸೆಲೆಕ್ಟ್ ಮಾಡ್ತೀವಿ. ದಿಸ್ ಈಸ್ ಕಾಲ್ಡ್ ಸ್ಪೆಷಲಿಸ್ಟ್. ಜರ್ನಲಿಸ್ಟ್ ಅಂದರೆ ಜನರಲ್ ಆಗಿ ಪೊಸಿಷನ್ ಮೇಲೆ ಸೆಲೆಕ್ಟ್ ಮಾಡ್ತೀವಿ, ದಟ್ ಈಸ್ ಜರ್ನಲಿಸ್ಟ್. ಸೊ ಇದು ತುಂಬ ಡಿಬೇಟ್ ಆಗ್ತಿದೆ. ಈವನ್ 21st ಸೆಂಚುರಿನಲ್ಲೂ ಕೂಡ ತುಂಬ ಆಲ್ಮೋಸ್ಟ್ ಎಲ್ಲ ಡೆಮೋಕ್ರೆಟಿಕ್ ಕಂಟ್ರೀಸನ್ನು ಟ್ರೆಡಿಷ್ನಲ್ ಬ್ಯೂರೋಕ್ರಸಿಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಂದರೆ ಅವ್ರ ಪಬ್ಲಿಕ್ ಪಾಲಿಸಿನ ಪರ್ಫಾರ್ಮ್ ಮಾಡೋಕ್ಕೆ ಟ್ರೆಡಿಷ್ನಲ್ ಬ್ಯೂರೋಕ್ರಸಿ ಟೆಕ್ನಿಕ್ಸ್ನ ಯೂಸ್ ಮಾಡ್ತಿದ್ದಾರೆ. ಈಗ ಪಾಲಿಸಿ ಫಾರ್ಮುಲೇಷನ್ಗಿರ್ಬೋದು, ಇಂಪ್ಲಿಮೆಂಟೇಷನ್ ಮಾಡೋದಕ್ಕಿರ್ಬೋದು. ಸೊ ಹಾಗಾಗಿ ಇದು ಇನ್ಎಫೆಕ್ಟಿವ್ ಆಗಿದೆ ಅಂತ ಹೇಳ್ತಿದ್ದಾರೆ. ವೆಬೇರಿಯನ್ ಬ್ಯೂರೋಕ್ರಸಿನೂ ಕೂಡ ಜರ್ನಲಿಸ್ಟನ್ನ ಜಾಸ್ತಿ ಪ್ರಿಫರ್ ಮಾಡ್ತಿದ್ದಾರೆ ಆ್ಯಸ್ ಕಂಪೇರ್ಡ್ ಟು ಸ್ಪೆಷಲಿಸ್ಟ್. ಸೊ ಹಾಗಾಗಿ ಇದು ತುಂಬ ಇನ್ಎಫೆಕ್ಟಿವ್ ಆಗಿದೆ ಅಂತ ಹೇಳ್ತಿದ್ದಾರೆ. ವೆಬೇರಿಯನ್ ಬ್ಯೂರೋಕ್ರಸಿ ಅಂದರೆ ಏನು ಅಂತ ನಾವು ನೆಕ್ಸ್ಟ್ ಫ್ಯೂಚರ್ ಸ್ಲೈಡ್ಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಸ್ಪೆಷಲಿಸ್ಟ್ ಅಂತ ಅಂದರೆ ಎವ್ರಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಸ್ಪೆಷಲಿಸ್ಟ್ ಇದ್ದೇ ಇರ್ತಾರೆ. ಬಟ್ ಆದರೆ ಅವರು ಈಗ
ಅವರು ಸಬಾರ್ಡಿನೇಟ್ ಟು ದ ಜರ್ನಲಿಸ್ಟ್ ಆಗಿರ್ತಾರೆ, ಅಂದರೆ ಜರ್ನಲಿಸ್ಟಿಗೆ ಸಬಾರ್ಡಿನೇಟ್ ಆಗಿರ್ತಾರೆ ಅಂದಾಗ ಅವರನ್ನು ನಾವು ಲೀಡರ್ ಆಗಿ ಚೂಸ್ ಮಾಡಲ್ಲ ಅಲ್ವಾ. ಸೊ ದ್ಯಾಟ್ ಈಸ್ ದ ಪ್ರಾಬ್ಲಮ್. ಇದು ಕೋವಿಡ್-19 ಸಿಚುವೇಷನಲ್ಲಿ ಈ ವೀಕ್ನೆಸ್ಸು ಎಲ್ಲ ಕಡೆ ಎದ್ದು ಕಾಣ್ತಾ ಇದೆ. ಸೊ ಹೆಲ್ತ್ ಕೇರ್ ಪ್ರೊಫೆಷ್ನಲ್ಸ್ ಬೇಕು ಅಂದರೆ ಈಗ ನಮಗೆ ಹೆಲ್ತ್ ಕೇರ್ ಪ್ರೊಫೆಷ್ನಲ್ ತುಂಬ ಇಂಪಾರ್ಟೆಂಟ್ ಆಗಿದ್ದಾರೆ. ಯಾಕೆಂದರೆ ಇದು ಕೋವಿಡ್-19 ಸಿಚುವೇಷನ್ ಇರೋದು. ಇವರು ಸ್ಪೆಷಲಿಸ್ಟ್ ಆಗಿದ್ರು ಕೂಡ ಇವರು ಸಬಾರ್ಡಿನೇಟ್ ಆಗಿರೋದ್ರಿಂದ ನಾವು ಲೀಡರ್ಸ್ ಆಗಿ ಚೂಸ್ ಮಾಡೋಕ್ಕಾಗ್ತಾಯಿಲ್ಲ. ಅವರು ಪಾಲಿಸಿ ಫಾರ್ಮುಲೇಷನ್ ಮಾಡಬೇಕಂದಾಗ ಜರ್ನಲಿಸ್ಟನ್ನು ಚೂಸ್ ಮಾಡಿ ಹೆಲ್ತ್ ಪಾಲಿಸಿನ ಮಾಡಿ ಅಂದಾಗ ಅವ್ರ ಪಾಯಿಂಟ್ ಆಫ್ ವ್ಯೂ, ಸ್ಪೆಷಲಿಸ್ಟ್ ಪಾಯಿಂಟ್ ಆಫ್ ವ್ಯೂ ತುಂಬ ಡಿಫ್ರೆಂಟ್ ಇರುತ್ತೆ. ಸೊ ಆದರೆ ಇವರು ಈ ಒಂದು ಸ್ಪೆಷಲಿಸ್ಟ್ನ ಯಾಕೆ ಚೂಸ್ ಮಾಡ್ತಿಲ್ಲ ಅನ್ನೋದಕ್ಕೆ ಜಸ್ಟಿಫಿಕೇಷನ್ ಕೂಡ ಕೊಡ್ತಿದ್ದಾರೆ. ಏನು ಜಸ್ಟಿಫಿಕೇಷನ್ ಕೊಡ್ತಿದ್ದಾರೆ ಅಂದರೆ ಜರ್ನಲಿಸ್ಟ್ ಅವ್ರಿಗೆ ಬ್ರಾಡರ್ ಪರ್ಸ್ಪೆಕ್ಟಿವ್ ಇರುತ್ತೆ ಆ್ಯಸ್ ಕಂಪೇರ್ಡ್ ಟು ಸ್ಪೆಷಲಿಸ್ಟ್ ಅಂತ ಅಂತಿದ್ದಾರೆ. ಸೊ ಬ್ರಾಡರ್ ಪರ್ಸ್ಪೆಕ್ಟಿವ್ ಇದೆ ಅಂದ ತಕ್ಷಣ ಇಟ್ಸ್ ನಾಟ್ ಮೇ ಬಿ ಟ್ರೂ ಅಲ್ವಾ, ಅಂದರೆ ಅದು ಕರೆಕ್ಟಾಗಿರಲೇಬೇಕಂತ ಏನಿಲ್ಲ ಅಲ್ವಾ. ಇಟ್ಸ್ ಜಸ್ಟ್ ಎ ಜಸ್ಟಿಫಿಕೇಷನ್. ಥಿಂಕ್ ಆಫ್ ಇಟ್. ಇದ್ರ ಬಗ್ಗೆ ಥಿಂಕ್ ಮಾಡಿ ನಿಮ್ಮದೇ ಆದಂಥ ಓನ್ ಪಾಯಿಂಟ್ ಆಫ್ ವ್ಯೂನ ಜನ್ರೇಟ್ ಮಾಡ್ಕೊಳ್ಳಿ. ಸೊ ಅದು ಮೇನ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಆನ್ಸರ್ ರೈಟಿಂಗಿಗೆ ತುಂಬ ಯೂಸ್ ಆಗುತ್ತೆ. ಸ್ಪೆಷಲಿಸ್ಟ್ ವರ್ಸಸ್ ಜರ್ನಲಿಸ್ಟಾಗಿ ನಿಮ್ಮ ಪ್ರಕಾರ ಯಾವುದು ಕರೆಕ್ಟು ಅನ್ನೋದನ್ನು, ಇದು ಜಸ್ಟ್ ಡಿಬೇಟ್ ಅಷ್ಟೇ. ಸೊ ಯಾರೂ ಇಲ್ಲಿ ಪರ್ಫೆಕ್ಟ್ ಆನ್ಸರ್ಸ್ನ ಕೊಡ್ತಿಲ್ಲ, ಇಟ್ಸ್ ಜಸ್ಟ್ ಡಿಬೇಟ್. ಸೊ ಹಾಗಾಗಿ ನಿಮ್ಮದು ಓನ್ ಪಾಯಿಂಟ್ ಆಫ್ ವ್ಯೂನ ಇಲ್ಲಿ ಜನ್ರೇಟ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಹೇಳಿದೆ ವೆಬೇರಿಯನ್ ಬ್ಯೂರೋಕ್ರಸಿ ಅವರು ಕೂಡ ಜರ್ನಲಿಸ್ಟನ್ನೇ ಪ್ರಿಫರ್ ಮಾಡ್ತಿದ್ದಾರೆ ಆ್ಯಸ್ ಕಂಪೇರ್ಡ್ ಟು ಸ್ಪೆಷಲಿಸ್ಟ್ ಅಂತ. ಸೊ ಟ್ರೆಡಿಷ್ನಲ್ ಬ್ಯೂರೋಕ್ರಸಿ ನಾವು ಟ್ರೆಡಿಷ್ನಲ್ ಬ್ಯೂರೋಕ್ರಸಿನಲ್ಲೂ ಕೂಡ ಲೀಡರ್ಶಿಪ್ನ ಬೇಸ್ಡ್ ಆನ್ ಪೊಸಿಷನ್ ಸೆಲೆಕ್ಟ್ ಮಾಡ್ತಿದ್ದೀವಿ ರಾದರ್ ದೆನ್ ಫಂಕ್ಷನ್. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಯಾವ ಫಂಕ್ಷನಿಗೆ ಲೀಡರ್ ಬೇಕು ಅಂತ ಹೇಳಿ ನಾವು ಆ ಒಂದು ನಾಲೆಡ್ಜ್ ಇರೋವಂಥ ವ್ಯಕ್ತಿನ ಲೀಡರಾಗಿ ಸೆಲೆಕ್ಟ್ ಮಾಡ್ತಿಲ್ಲ. ನಾವು ಯಾರು ಹೈಯರ್ ಅಥಾರಿಟಿನಲ್ಲಿ, ಯಾರು ಹೈ ಪೊಸಿಷನಲ್ಲಿದ್ದಾರೆ ಅವರನ್ನ ಲೀಡರಾಗಿ ಸೆಲೆಕ್ಟ್ ಮಾಡ್ತಿದ್ವಿ. ಸೊ ದ್ಯಾಟ್ಸ್ ವೈ ಇದು ಒಂದು ಪ್ರಾಬ್ಲಮ್ ಆಗಿ ನಮಗೆ ಕಾಣಿಸ್ತಾ ಇದೆ. ಲೀಡರ್ಶಿಪ್ ಆಫ್ ಫಂಕ್ಷನ್ ಈಸ್ ವೆನ್ ಪರ್ಸನ್ ಹ್ಯಾಸ್ ಎಕ್ಸ್ಪರ್ಟ್ ನಾಲೆಡ್ಜ್. ನಾವು ಫಂಕ್ಷನ್ ಮೇಲೆ ಸೆಲೆಕ್ಟ್ ಮಾಡ್ತಿದ್ದೀವಿ ಅಂತ ಅಂದರೆ ಯಾರಿಗೆ ಎಕ್ಸ್ಪರ್ಟ್ ನಾಲೆಡ್ಜ್ ಇರುತ್ತೆ, ಆ ಒಂದು ಲೀಡರ್ಶಿಪ್ಗೆ ಏನು ನಾಲೆಡ್ಜ್ ಬೇಕಿರುತ್ತೆ ಆ ಒಂದು ನಾಲೆಡ್ಜ್ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತೀವಿ. ಈಗ ಒಂದು ರೆಸ್ಪಾನ್ಸಿಬಿಲಿಟಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ರೋಡ್ ಬಿಲ್ಡ್ ಮಾಡಬೇಕಂದ್ರೆ ಸಿವಿಲ್ ಇಂಜಿನಿಯರ್ ಬಗ್ಗೆ ನಾಲೆಡ್ಜ್ ಯಾರಿರುತ್ತೆ, ಸಿವಿಲ್ ಪ್ಲ್ಯಾನಿಂಗ್ ಬಗ್ಗೆ ಎಲ್ಲ, ಸೊ ಅಂಥ ವ್ಯಕ್ತಿನ ಸೆಲೆಕ್ಟ್ ಮಾಡ್ತೀವಿ. ಹೆಲ್ತ್ ಕೇರ್ ಅಂದರೆ ಮೆಡಿಕಲ್ ಓದಿರೋರನ್ನ ಸೆಲೆಕ್ಟ್ ಮಾಡ್ತೀವಿ. ಈ ಥರ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತೀವಿ. ದಟ್ ಈಸ್ ಬೇಸ್ಡ್ ಆನ್ ಲೀಡರ್ಶಿಪ್ ಆನ್ ಫಂಕ್ಷನ್. ಅದೇ ಈಗ ನಾವು ಲೀಡರ್ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ ಅಂದರೆ ಲೀಡರ್ದು ಫಂಕ್ಷನ್ ಏನು, ಅವರು ಸಿಚುವೇಶನ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಅರ್ಥ ಮಾಡಿಸ್ಬೇಕು. ದಿಸ್ ಇಸ್ ದ ರೋಲ್ ಆಫ್ ದ ಲೀಡರ್. ಅದೇ ಬರೀ ಆರ್ಡರ್ನ ಇಶ್ಯೂ ಮಾಡೋದು ಲೀಡರ್ ಕೆಲಸ ಅಲ್ಲ, ಆ ಸಿಚುವೇಶನ್ನ ಅರ್ಥ ಮಾಡಿಸಿ ಆ ಕೆಲಸನ ಮಾಡಿಸೋದು ಲೀಡರ್ದು ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ನಾವು ಫಂಕ್ಷನ್ ಬೇಸ್ಡ್ ಲೀಡರ್ಶಿಪ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ. ಆದರೆ ವೆಬೇರಿಯನ್ ಬ್ಯೂರೋಕ್ರಸಿನಲ್ಲೂ ಕೂಡ ಪೊಸಿಷನ್ ಬೇಸ್ಡ್ ಲೀಡರ್ಶಿಪ್ನೇ ಅವರು ಪ್ರಿಫರ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಆಥರ್ ಏನಿದ್ದಾರೆ ಈ ಒಂದು ಆರ್ಟಿಕಲಲ್ಲಿ ಕೆಲವೊಂದು ರಿಫಾರ್ಮ್ಸ್ನ ಸಜೆಸ್ಟ್ ಮಾಡಿದ್ದಾರೆ. ಅಂದರೆ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ನ ತೊಗೊಂಡು ಬರಬೇಕಂತ ಹೇಳ್ತಿದ್ದಾರೆ. ಅಂದರೆ ಏನು ಮಾಡ್ತಿದ್ದಾರೆ ಅಂದರೆ ಇವರು ಪ್ರೈವೇಟೈಸೇಷನ್ ಮತ್ತು ಮ್ಯಾನೇಜರಲ್ ಟೆಕ್ನಿಕ್ಸ್ನ ಪ್ರಮೋಟ್ ಮಾಡಬೇಕು. ಸೊ ಹಾಗಾಗಿ ಪ್ರೈವೇಟ್ ಸೆಕ್ಟರು ಎಫೆಕ್ಟಿವ್ ಟೂಲ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಪಬ್ಲಿಕ್ ಸರ್ವಿಸ್ ಡೆಲಿವರಿನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಗವರ್ನೆನ್ಸ್ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಆದರೆ ಇಟ್ ಈಸ್ ವಯಬಲ್ ಸೊಲ್ಯೂಷನಾ? ಪ್ರೈವೇಟ್ ಸೆಕ್ಟರಿಗೆ ನಾವು ಈ ಒಂದು ಬ್ಯೂರೋಕ್ರಸಿ ಜವಾಬ್ದಾರಿನ ಕೊಡೋದ್ರಿಂದ ನಮ್ಮ ಇಂಡಿಯಾದಲ್ಲಿ ಈಗೇನು ಇನ್ಎಫೆಕ್ಟಿವ್ನೆಸ್ ಕಾಣಿಸ್ತಿದೆ ಅದು ಕರೆಕ್ಟಾಗಿ ವರ್ಕ್ ಆಗುತ್ತಾ? ಇಸ್ ಇಟ್ ವಯಬಲ್ ಸೊಲ್ಯೂಷನ್? ನೋ, ಇಟ್ಸ್ ನಾಟ್ ಅ ವಯಬಲ್ ಸೊಲ್ಯೂಷನ್. ಯಾಕೆ ಅಂದರೆ ನಮ್ಮ ಕಂಟ್ರಿನಲ್ಲಿ ಆಲ್ರೆಡಿ ಸೋಷಿಯಲ್ ಇನ್ಇಕ್ವಾಲಿಟಿ ಇದೆ, ರೀಜ್ನಲ್ ವೇರಿಯೇಷನ್ ಇದೆ, ಡೆವಲಪ್ಮೆಂಟ್ ಆಫ್ ಇಂಡಿಯಾ ಒಂದೇ ಥರ ಇಲ್ಲ. ಕೆಲವೊಂದು ಸ್ಟೇಟ್ಸು ತುಂಬ ಡೆವಲಪ್ ಆಗಿದೆ, ಕೆಲವೊಂದು ಸ್ಟೇಟ್ಸ್ ತುಂಬ ಅಂಡರ್ ಡೆವಲಪ್ಡ್ ಇದೆ, ಮತ್ತು ಕೆಲವೊಂದು ಸ್ಟೇಟ್ಸಲ್ಲಿ ಹೆಲ್ತ್ ಕೇರ್ ಡೆವಲಪ್ ಆಗಿದೆ, ಕೆಲವೊಂದು ಸ್ಟೇಟ್ಸಲ್ಲಿ IT ಸೆಕ್ಟರ್. ಎಕ್ಸಾಂಪಲ್ ಕೇರಳ, ಕರ್ನಾಟಕ ತೊಗೊಂಡ್ರೆ ಕೇರಳದಲ್ಲಿ ಹೆಲ್ತ್ ಕೇರ್ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ, ಕರ್ನಾಟಕದಲ್ಲಿ IT ಸೆಕ್ಟರ್ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಸೊ ಈ ಥರ ರೀಜ್ನಲ್ ವೇರಿಯೇಷನ್ಸ್ ಇರೋದ್ರಿಂದ
ಪ್ರೈವೇಟ್ ಸೆಕ್ಟರು ಯಾವಾಗಲೂ ಪ್ರಾಫಿಟ್ ಮೋಟಿವಲ್ಲೇ ವರ್ಕ್ ಆಗುತ್ತೆ. ಸೊ ಪಬ್ಲಿಕ್ ಸರ್ವಿಸ್ ಡಿಲಿವರಿನ ಪ್ರೈವೇಟ್ ಸೆಕ್ಟರು ಕರೆಕ್ಟಾಗಿ ಕೊಡೋಕ್ಕಾಗಲ್ಲ. ಸೊ ಇದು ಫೇಲ್ ಆಗುತ್ತೆ ಪಬ್ಲಿಕ್ ಸರ್ವಿಸ್ ಡಿಲಿವರಿ ಕೊಡೋದಕ್ಕೆ, ಎಸ್ಪೆಷಲಿ ಇನ್ ದ ಕ್ರೈಸಿಸ್ ಪೀರಿಯಡಲ್ಲಿ. ಈಗ ಕೋವಿಡ್-19 ಸಿಚುವೇಷನಲ್ಲಿ ಪ್ರೈವೇಟ್ ಸೆಕ್ಟರು ಪಬ್ಲಿಕ್ ಸರ್ವಿಸ್ ಡಿಲಿವರಿ ಕೊಡೋದಕ್ಕೆ ಫೇಲ್ ಆಗಿದೆ. ಎಕ್ಸಾಂಪಲ್, ಈಗ ನಡೀತಿರುವಂಥ ಸಿಚುವೇಷನ್ನೇ ತಗೊಳ್ಳಿ. ಪ್ರೈವೇಟ್ ಹಾಸ್ಪಿಟಲಿಗೆ ಕೋವಿಡ್ ಪೇಷಂಟ್ಸ್ ಏನಾದರೂ ಹೋದರೆ ಸುಮ್ಮನೆ ವಸೂಲಿ ಮಾಡ್ತಾರೆ, ಆದರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಲ್ಲ. ಸೊ ಅಂದರೆ ಸುಲಿಗೆ ಮಾಡ್ತಿದ್ದಾರೆ ಜನರ ಹತ್ರ. ಸೊ ಹಾಗಾಗಿ ಪ್ರೈವೇಟ್ ಸೆಕ್ಟರು ಪಬ್ಲಿಕ್ ಸರ್ವಿಸ್ ಡಿಲಿವರಿ ಕೊಡೋದಕ್ಕೆ ಫೇಲ್ ಆಗುತ್ತೆ. ಅದೇ ಗೌರ್ಮೆಂಟ್ ಹಾಸ್ಪಿಟಲ್ ಆದರೆ ನಿಮಗೆ ಫ್ರೀ ಟ್ರೀಟ್ಮೆಂಟ್ ಸಿಗ್ತಿದೆ ಅಲ್ವಾ. ಸೊ ಲೈಕ್ ದಟ್. ಹಾಗಾಗಿ ಪ್ರೈವೇಟ್ ಸೆಕ್ಟರಿಗೆ ಕೊಡೋದ್ರಿಂದ ಅಕೌಂಟಬಿಲಿಟಿನೂ ಕೂಡ ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ. ಯಾಕೆಂದರೆ ಮಲ್ಟಿಪಲ್ ಮಾರ್ಕೆಟ್ ಪ್ಲೇಯರ್ಸ್ ಇರೋದ್ರಿಂದ ಅಕೌಂಟಬಿಲಿಟಿ ಸಿಗಲ್ಲ. ಎಸ್ಪೆಷಲಿ ಕ್ರೈಸಿಸ್ ಪೀರಿಯಡಲ್ಲಿ ಇದು ವರ್ಕ್ ಆಗಲ್ಲ ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಇದಕ್ಕೆ ಸೊಲ್ಯೂಷನ್ ಏನು ಅಂದರೆ ಕೊಲಾಬ್ರೇಟಿವ್ ಗವರ್ನೆನ್ಸ್. ಅಂದರೆ ಕೊಲಾಬ್ರೇಟಿವ್ ಗವರ್ನೆನ್ಸ್ ಅಂದ್ರೇನು? ಪಬ್ಲಿಕ್ ಸೆಕ್ಟರು ಇರುತ್ತೆ, ಪ್ರೈವೇಟ್ ಸೆಕ್ಟರು ಇರುತ್ತೆ, ಮತ್ತು ಸಿವಿಲ್ ಸೊಸೈಟಿನೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಎಸ್ಪೆಷಲಿ ಲೈಕ್ ಪಬ್ಲಿಕ್ ಸರ್ವಿಸ್ ಆರ್ಗನೈಸೇಷನ್ ಅಂದರೆ ಎನ್ ಜಿ ಒಸು ಪಬ್ಲಿಕ್ ಸೆಕ್ಟರು, ಪ್ರೈವೇಟ್ ಸೆಕ್ಟರ್ ಈ ಮೂರೂ ಸೇರಿ ಈ ಒಂದು ಕೊಲಾಬ್ರೇಟಿವ್ ಗವರ್ನೆನ್ಸ್ನ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಸೊ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಒಬ್ಬರಿಗಿಂತ 3 ಜನ ಬೆಟರ್ ಅಲ್ವಾ. ಒಬ್ಬರು ಒಪಿನಿಯನ್ಗಿಂತ 3 ಜನದ ಒಪಿನಿಯನ್ನ ತೊಗೊಂಡು ಕೆಲಸ ಮಾಡೋದ್ರಿಂದ ಇಟ್ಸ್ ಬೆಟರ್. ಅಂದರೆ ಇಂಪ್ಲಿಮೆಂಟೇಷನ್ ಬೆಟರ್ ವೇನಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಇದರಿಂದ ಎಫೆಕ್ಟಿವ್ ಪಬ್ಲಿಕ್ ಸರ್ವಿಸ್ ಡೆಲಿವರಿನೂ ಕೊಡ್ಬೋದು. ಪಾಲಿಸಿ ಫಾರ್ಮುಲೇಷನ್ಸ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅವಾಗ ಏನಾಗುತ್ತೆ, ಯಾವುದೇ ಬರೀ ಒಂದು ಪಬ್ಲಿಕ್ ಬ್ಯೂರೋಕ್ರಸಿನೇ ಡೊಮಿನಿಯನ್ ಆಗಿರಲ್ಲ, ಸೋಲ್ ಏಜೆನ್ಸಿ ಆಗಿರಲ್ಲ. ಪಾಲಿಸಿ ಫಾರ್ಮುಲೇಷನ್ ಆಗಿರ್ಬೋದು, ಇಂಪ್ಲಿಮೆಂಟೇಷನ್. ಸೊ ಪ್ರೈವೇಟ್ ಸೆಕ್ಟರ್ ಇರುತ್ತೆ, ಪಬ್ಲಿಕ್ ಸರ್ವಿಸ್ ಸಿವಿಲ್ ಸೊಸೈಟಿನೂ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಎಫೆಕ್ಟಿವ್ನೆಸ್ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಮುಂದೆ ಇರೋಂಥ ವೇ ಫಾರ್ವರ್ಡ್ ಏನು, ಮುಂದೆ ನಾವು ಇದಕ್ಕೋಸ್ಕರ ಏನು ಮಾಡ್ಬೋದು ಅಂದರೆ, ಈಗ ಪ್ಯಾಂಡಮಿಕ್ ಸಿಚುವೇಷನಲ್ಲಿ NGOs ಏನಿದೆ, ಅಂದರೆ ಸಿವಿಲ್ ಸೊಸೈಟಿ ಏನಿದೆ, ತುಂಬ ಅವರೇ ವಾಲಂಟರಿಲಿ ಇನಿಷಿಯೇಷನ್ ತೊಗೊಂಡು ಲೈಫ್ನ ಸೇವ್ ಮಾಡೋದಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ. ಸೊ ಹಾಗಾಗಿ ಇವನ್ನ ಇನ್ಸ್ಟಿಟ್ಯೂಷನಲೈಸ್ ಮಾಡೋದ್ರಿಂದ ಇನ್ನೂ ಎಫೆಕ್ಟಿವ್ ಆಗಿ ಅವರು ವರ್ಕ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಮತ್ತು ಬ್ಯೂರೋಕ್ರಸಿನಲ್ಲಿ ಬಿಹೇವಿಯರಲ್ ಚೇಂಜ್ ಆಗಬೇಕು. ಏನು ಪೊಸಿಷನ್ ಬೇಸ್ಡ್ ಮೇಲೆ ನಾವು ಲೀಡರ್ಶಿಪ್ ಸೆಲೆಕ್ಟ್ ಮಾಡ್ತಿದ್ವಿ ಆ ಒಂದು ಟ್ರೆಡಿಷ್ನಲ್ ಮೆಥಡಲ್ಲಿ, ಸೊ ಅದನ್ನು ನಾವು ಸ್ಪೆಷಲಿಸ್ಟ್ ಬೇಸ್ಡ್ ಮೇಲೆ ಸೆಲೆಕ್ಟ್ ಮಾಡೋದಕ್ಕೆ ಚೇಂಜ್ ಮಾಡ್ಕೊಳ್ಬೇಕು. ಮತ್ತು ಈ ಒಂದು ಸ್ಪೆಷಲಿಸ್ಟ್ ವರ್ಸಸ್ ಜನರಲಿಸ್ಟ್ ಅಂತ ಡಿಬೇಟ್ ಏನು ಮಾಡ್ತಿದ್ದೀವಿ ಅದನ್ನು ಕೂಡ ನಾವು ನಿಲ್ಲಿಸಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಟ್ರೆಡಿಷ್ನಲ್ ಮೆಥಡ್ ಅಂತ ತೊಗೊಂಡಾಗ ಟ್ರೆಡಿಷ್ನಲ್ ಮೆಥಡಲ್ಲೂ ಕೂಡ ತುಂಬ ಒಳ್ಳೆ ಪಾಸಿಟಿವ್ಸ್ ಇರುತ್ತೆ, ಹಾಗೆ ನೆಗೆಟಿವ್ಸು ಇರುತ್ತೆ. ಹಾಗೆ ಈಗ ಸ್ಪೆಷಲಿಸ್ಟ್ ಅಂತ ತೊಗೊಂಡಾಗಲೂ ಕೂಡ ಈಗ ನ್ಯೂ ಟೆಕ್ನಾಲಜೀಸ್ನ ಯೂಸ್ ಮಾಡ್ಕೊಳ್ತೀವಿ ಅಂತಲೂ ತೊಗೊಂಡ್ರು ಕೂಡ ಸೊ ಪ್ರತಿಯೊಂದರಲ್ಲೂ ಬೋತ್ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಸೊ ಹಾಗಾಗಿ ಸಿಚುವೇಷನಿಗೆ ತಕ್ಕನಾಗಿ ನಮಗೆ ಏನೇನು ಚೇಂಜಸ್ ಬೇಕೋ ಅದನ್ನು ಚೇಂಜಸ್ ಮಾಡ್ಕೋಬೇಕು. ದ್ಯಾಟ್ ಈಸ್ ಕಾಲ್ಡ್ ಬಿಹೇವಿಯರಲ್ ಚೇಂಜ್. ಈಗ ಕೆಲವೊಂದಕ್ಕೆ ಜನರಲಿಸ್ಟೇ ಬೇಕಾಗಿರುತ್ತೆ, ಕೆಲವೊಂದಕ್ಕೆ ಸ್ಪೆಷಲಿಸ್ಟ್ ಬೇಕಾಗಿರುತ್ತೆ. ಸೊ ಯಾವ ಸಿಚುವೇಷನ್ಗೆ ಯಾವುದು ಸೂಟ್ ಆಗುತ್ತೋ ಆ ಥರದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಸಿಚುವೇಷನ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ಬೋದು. ವಿ ಕ್ಯಾನ್ ಯೂಸ್ ಎವ್ರಿಥಿಂಗ್, ಎಲ್ಲ ಪಾಸಿಟಿವ್ಸ್ನು ತೊಗೊಂಡು ನಾವು ಬೇಕಾಗಿರುವಂಥ ಒಂದು ಪ್ರಯತ್ನನ ಮಾಡ್ಬೋದು. ಸೊ ಫ್ಲೆಕ್ಸಿಬಿಲಿಟಿನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಈ ಜನರಲಿಸ್ಟ್ ವರ್ಸಸ್ ಸ್ಪೆಷಲಿಸ್ಟ್ ಏನು ಡಿಬೇಟ್ ನಡೀತಿದೆ ಅದನ್ನು ನಿಲ್ಲಿಸ್ಬಿಟ್ಟು ರಿಫಾರ್ಮ್ಸಿಗೆ ನಾವು ಓಪನ್ ಮಾಡಬೇಕಾಗುತ್ತೆ. ಯಾವ ರಿಫಾರ್ಮ್ಸ್ ಅವಶ್ಯಕತೆ ಇರುತ್ತೆ ಅದನ್ನು ತೊಗೊಂಡು ಬರಬೇಕಂತೆ. ಸಚಸ್ ಈಗ ಲ್ಯಾಟ್ರಲ್ ಎಂಟ್ರಿ ಕೊಡೋದಿರ್ಬೋದು, ಇಲ್ಲ ಕೊಲಾಬ್ರೇಷನ್ ಮಾಡೋದಿರ್ಬೋದು, ಈಗ ಪ್ರೈವೇಟ್ ಸೆಕ್ಟರ್ ಜೊತೆ ಕೊಲಾಬ್ರೇಟ್ ಆಗೋದು, ಮತ್ತು ಸೋಷಿಯಲ್ ಆ್ಯಕ್ಟರ್ಸ್ ಜೊತೆ ಕೊಲಾಬ್ರೇಟ್ ಆಗೋದು. ಸೊ ಈ ಥರ ಕೆಲವೊಂದು ರಿಫಾರ್ಮ್ಸ್ನ ತೊಗೊಂಡು ಬರೋದ್ರಿಂದ ಕೂಡ ನಾವು ಬ್ಯೂರೋಕ್ರಸಿನ ಎಫೆಕ್ಟಿವ್ ಆಗಿ ಮಾಡ್ಬೋದು. ಇದ್ರ ಜೊತೆಗೆ ಹೀಗೇನು ಆಲ್ರೆಡಿ ತುಂಬ ಮೇಜರ್ ರೆವಲ್ಯೂಷನ್ಸ್ ಆಗಿದೆ, ಅವೆಲ್ಲನೂ ಕೂಡ ಔಟ್ಸೈಡರ್ ಜೊತೆ ಕೊಲಾಬ್ರೇಟ್ ಆಗಿರೋದು. ಕೊಲಾಬ್ರೇಟ್ ಮಾಡಿಕೊಂಡು ಪಬ್ಲಿಕ್ ಸರ್ವಿಸ್ ಡೆಲಿವರಿನ ಎಫೆಕ್ಟಿವ್ ಆಗಿ ಕೊಡೋದಕ್ಕೆ ಸಾಧ್ಯ ಆಯಿತು ಅವರಿಂದ. ಸೊ ಎಕ್ಸಾಂಪಲ್ ಗ್ರೀನ್ ರೆವಲ್ಯೂಷನ್ ಇರ್ಬೋದು, ವೈಟ್ ರೆವಲ್ಯೂಷನ್ ಇರ್ಬೋದು, ಮತ್ತು ಆಧಾರ್ ಎನೇಬಲ್ಡ್ ಸರ್ವಿಸಸ್ ಇರ್ಬೋದು, IT ರೆವಲ್ಯೂಷನ್ ಇರ್ಬೋದು. ಸೊ ಈ ಎಲ್ಲ ಸರ್ವಿಸಸ್ಸು ಕೂಡ ಈ ಒಂದು ಔಟ್ಸೈಡರ್ ಜೊತೆ ಕೊಲಾಬ್ರೇಟ್ ಆಗಿಯೇ
ಇಂಪ್ಲಿಮೆಂಟ್ ಆಗಿರೋದು. ಸೊ ಹಾಗಾಗಿ ಪಬ್ಲಿಕ್ ಗವರ್ನೆನ್ಸ್ನ ನಾವು ಇಂಪ್ರೂವ್ ಮಾಡಬೇಕು ಅಂದರೆ, ಫ್ಯೂಚರ್ ಗವರ್ನೆನ್ಸ್ನ ತುಂಬ ಚೆನ್ನಾಗಿ ಮಾಡಬೇಕು ಅಂದರೆ, ಸೊ ಪಬ್ಲಿಕ್ ಸರ್ವಿಸ್ ಡೆಲಿವರಿನ ಎಫಿಷಿಯೆಂಟಾಗಿ ಡೆಲಿವರ್ ಮಾಡಬೇಕಂದ್ರೆ ನಾವು ಔಟ್ಸೈಡರ್ ಜೊತೆ ಕೊಲಾಬ್ರೇಟ್ ಮಾಡ್ಕೋಬೇಕು ಸರ್. ಲೈಕ್ ಪಬ್ಲಿಕ್ ಸೆಕ್ಟರು, ಪ್ರೈವೇಟ್ ಸೆಕ್ಟರು ಮತ್ತು ಸಿವಿಲ್ ಸೊಸೈಟೀಸು ಎಲ್ಲನೂ ಕೋಆಪ್ರೇಟಿವ್ ಆಗಿ ವರ್ಕ್ ಮಾಡಬೇಕು. ಸೊ ಹಾಗಾಗಿ ಪಬ್ಲಿಕ್ ಸರ್ವಿಸ್ ಡೆಲಿವರಿನ ಎಫೆಕ್ಟಿವ್ ಆಗಿ ಪಬ್ಲಿಕ್ಕಿಗೆ ನಾವು ಪ್ರೊವೈಡ್ ಮಾಡೋದಕ್ಕೆ ಸಾಧ್ಯ ಅಂತ ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಸೊ ನಿಮಗೆ ಇದ್ರ ಬಗ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಮತ್ತು ಈ ಒಂದು ಆರ್ಟಿಕಲ್ನ ಓದೋದ್ರ ಜೊತೆಗೆ ನಿಮ್ಮದೇ ಆದಂಥ ಪಾಯಿಂಟ್ ಆಫ್ ವ್ಯೂನ ಜನ್ರೇಟ್ ಮಾಡ್ಕೋಬೇಕು. ಇಫ್ ಇನ್ ಕೇಸ್ ನೀವು ಬ್ಯೂರೋಕ್ರಾಟ್ಸ್ ಆಗೋದಕ್ಕೋಸ್ಕರ ಓದ್ತಿದ್ದೀರಾ, ಸೊ ನೀವು ನಾಳೆ IAS ಆಫೀಸರ್ ಆದರೆ ಈ ಒಂದು ಸಿಚುವೇಶನ್ ಬಂದರೆ ಸ್ಪೆಷಲಿಸ್ಟ್ ವರ್ಸಸ್ ಜನರಲಿಸ್ಟ್ ಯಾರನ್ನು ಲೀಡರಾಗಿ ಚೂಸ್ ಮಾಡಬೇಕಂತ ಬಂದಾಗ ನೀವು ಯಾರನ್ನು ಚೂಸ್ ಮಾಡ್ತೀರಾ ಮತ್ತು ಅದಕ್ಕೆ ಏನು ಜಸ್ಟಿಫಿಕೇಷನ್ ಕೊಡ್ತೀರಾ. ಜನರಲಿಸ್ಟ್ ಚೂಸ್ ಮಾಡಿದ್ರೆ ಯಾಕೆ ಜನರಲಿಸ್ಟನ್ನ ಚೂಸ್ ಮಾಡಿದ್ರಿ, ಸ್ಪೆಷಲಿಸ್ಟನ್ನ ಚೂಸ್ ಮಾಡಿದ್ರೆ ಯಾಕೆ ಸ್ಪೆಷಲಿಸ್ಟನ್ನ ಚೂಸ್ ಮಾಡಿದ್ರಿ. ಸೊ ಅದಕ್ಕೆ ಜಸ್ಟಿಫಿಕೇಷನ್ನ ನೀವೇ ಒಂದು ಆನ್ಸರ್ ರೈಟಿಂಗ್ ಥರ ಬರೆದಿಟ್ಟು ಒಪಿನಿಯನ್ನ ಫಾರ್ಮ್ ಮಾಡಿಟ್ಕೊಳ್ಳಿ. ಸೊ ಇಟ್ ಮೇ ಹೆಲ್ಪ್ ಯು ಇನ್ ದ ಮೇನ್ಸ್ ಆನ್ಸರ್ ರೈಟಿಂಗ್. ಓಕೆ, ಥ್ಯಾಂಕ್ ಯು ಆಲ್. ನಿಮಗೆ ಈ ಒಂದು ಮೆಟೀರಿಯಲ್ ಬೇಕು ಅಂದರೆ ನೀವು ಟಾಪರ್ IAS ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಟಾಪರ್ IAS ಆ್ಯಪಲ್ಲಿ ನಿಮಗೆ ಈ ಒಂದು ಮೆಟೀರಿಯಲ್ ಸಿಗುತ್ತೆ. ಆ್ಯಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದರ್ವೈಸ್ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರಿಗೆ ಹೋಗಿ ಟಾಪರ್ IAS ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ಸಿಂಬಲ್ ಇರೋವಂಥ ಒಂದು ಆ್ಯಪ್ ಕಾಣಿಸುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಮಾಡಿದ್ರೆ ನಿಮಗೆ ಅಲ್ಲಿ ಈ ಒಂದು ಮೆಟೀರಿಯಲು ಸಿಗುತ್ತೆ. ಸೊ ಥ್ಯಾಂಕ್ ಯು ಆಲ್.